ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೆಬ್ರವರಿ 28, 2026 ಈ ದಿನಾಂಕ ಪ್ರಪಂಚದ ಇತಿಹಾಸದಲ್ಲಿ ಒಂದು ಕರಾಳ ದಿನವಾಗಿ ದಾಖಲಾಗಲಿದ್ಯಾ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನೇರ ದಾಳಿ ಮಾಡುವ ಮೂಲಕ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರನ್ನ ಮುಗಿಸ್ಬಿಟ್ಟಿದ್ದಾರಾ. ಡೊನಾಲ್ಡ್ ಟ್ರಂಪ್ ಮತ್ತು ನೇತನ್ಯಾಹು ತಮ್ಮ ಅತಿದೊಡ್ಡ ಶತ್ರುವನ್ನ ಹತ್ಯೆ ಮಾಡಿದ್ದಾರಾ. ಒಂದ್ ವೇಳೆ ಇದು ನಿಜವೇ ಆಗಿದ್ರೆ ಜಗತ್ತಿನಲ್ಲಿ ಇನ್ಮುಂದೆ ಶಾಂತಿ ನೆಲೆಸುತ್ತದೆಯೋ ಅಥವಾ ಇಡೀ ಪ್ರಪಂಚವೇ ಮೂರನೇ ಮಹಾಯುದ್ಧದ ಬೆಂಕಿಗೆ ಆಹುತಿಯಾಗುತ್ತಾ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಈ ಮೂರು ಬಲಿಷ್ಠ ರಾಷ್ಟ್ರಗಳು ಭೀಕರ ಕಾರ್ಯಾಚರಣೆಯನ್ನ ನಡೆಸ್ತಾ ಇವೆ. ಈ ದಾಳಿಯಲ್ಲಿ ಕೇವಲ ಒಂದೇ ಒಂದು ದಿನದಲ್ಲಿ 100 ಜನ ಸಾವನ್ನಪ್ಪಿದ್ದಾರೆ. ಆದ್ರೆ ಈ 100 ಸಾವುಗಳ ನಡುವೆ ಇರಾನ್ನ ಅತ್ಯುನ್ನತ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯವಾಗಿದೆ ಎಂಬ ಸುದ್ದಿ ಪ್ರಪಂಚದ ಉಸಿರಿನ ಬಿಗಿ ಹಿಡಿಯುವಂತೆ ಮಾಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ನಾವು ನಮ್ಮ ಬಹುದೊಡ್ಡ ಶತ್ರು ಮತ್ತು ಭೂಮಿಯ ಮೇಲಿನ ಪಿಡುಗನ್ನ ನಾಶಪಡಿಸಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಬರೀ ಖಮೇನಿ ಮಾತ್ರವಲ್ಲ, ಅವರ ಇಡೀ ಕುಟುಂಬ ಮತ್ತು ಇರಾನ್ ಸೇನೆಯ ಪ್ರಮುಖ ನಾಯಕರನ್ನೆಲ್ಲ ಕೊಂದಿದ್ದೇವೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಇದು ನಿಜಾನಾ ಅಥವಾ ಇದು ಇರಾನ್ ಕಡೆಯಿಂದ ಬಂದಂತಹ ಭೀಕರ ಪ್ರತಿದಾಳಿಯ ಆರಂಭನ? ಇರಾನ್ ಸರ್ಕಾರ ಮತ್ತು ಅಲ್ಲಿನ ವಿದೇಶಾಂಗ ಸಚಿವರು ಖಮೇನಿ ಬದುಕಿದ್ದಾರೆ, ಅವರು ರಹಸ್ಯ ಸ್ಥಳದಿಂದ ಸೇನೆಯನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಾ. ಈ ಯುದ್ಧದ ಇಂದಿನ ಕರಾಳ ಸತ್ಯ ಮತ್ತು ರಹಸ್ಯ ಕಾರ್ಯಾಚರಣೆಗಳು ಮತ್ತು ಇದು ನಮ್ಮ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನ ಎಳೆಯಾಗಿ ಬಿಟ್ಟಿರ್ತೀವಿ. ಸೊ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಸರಿನೋ ತಪ್ಪು, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಇಸ್ರೇಲ್ನ ಈ ಕಾರ್ಯಾಚರಣೆಗೆ ಇಟ್ಟಿರುವಂತಹ ಹೆಸರು ಆಪರೇಷನ್ ಲಯನ್ ಸರೋವರ್ ಅಂತ, ಅಂದ್ರೆ ಸಿಂಹದ ಘರ್ಜನೆ ಅಂತ. ವರದಿಗಳ ಪ್ರಕಾರ ಈ ದಾಳಿ ಎಷ್ಟು ನಿಖರವಾಗಿತ್ತು ಅಂತಂದ್ರೆ ಖಮೇನಿ ಅವರ ರಹಸ್ಯ ಬಂಕರ್ ಮೇಲೆ ಏಕಾಏಕಿ ಬಂಕರ್ ಬಸ್ಟರ್ ಕ್ಷಿಪಣಿಗಳನ್ನ ಪ್ರಯೋಗಿಸಲಾಗಿದೆ. ಈ ದಾಳಿಯಲ್ಲಿ ಖಮೇನಿ ಅವರ ಅಳಿಯ, ಸೊಸೆ ಸೇರಿದಂತೆ ಇಡೀ ಕುಟುಂಬ ನಾಶವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಯುದ್ಧಗಳು ಮಧ್ಯರಾತ್ರಿ ನಡೆಯುತ್ತವೆ, ಆದ್ರೆ ಇಸ್ರೇಲ್ ಮುಂಜಾನೆ 5:15 ಅಂದ್ರೆ ಬೆಳಗಾಗ್ತಾ ಇರಬೇಕಾದ್ರೇನೆ ಈ ದಾಳಿ ಮಾಡಿದೆ. ಯಾರೊಬ್ಬರಿಗೂ ತಪ್ಪಿಸಿಕೊಳ್ಳಲು ಅವಕಾಶವೇ ನೀಡಲಿಲ್ಲ. ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಖಮೇನಿ ಸತ್ತಿದ್ದಾನೆ, ಇರಾನ್ನ ತಲೆಯನ್ನ ನಾವು ಕತ್ತರಿಸಿದ್ದೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಈ ದಾಳಿಯ ಮತ್ತೊಂದು ಕರಾಳ ಮುಖವಂದ್ರೆ ಅಮಾಯಕರ ಸಾವು. ದಕ್ಷಿಣ ಇರಾನ್ನ ಮಿನಾಬಿಂಬಲ್ಲಿ ಒಂದು ಶಾಲೆಯ ಮೇಲೆ ಕ್ಷಿಪಣಿ ಬಿದ್ದ ಪರಿಣಾಮ 108 ಮುಗ್ಧ ಮಕ್ಕಳ ಪ್ರಾಣ ಕಳೆದುಕೊಂಡಿದ್ದಾರೆ. ವಾಲಿಬಾಲ್ ಆಡ್ತಾ ಇದ್ದಂತಹ 20 ಮಹಿಳಾ ಆಟಗಾರ್ತಿಯರು ಬಲಿಯಾಗಿದ್ದಾರೆ. ಇದು ಕೇವಲ ಸೇನೆಗಳ ನಡುವಿನ ಯುದ್ಧವಾಗಿ ಉಳಿದಿಲ್ಲ, ಬದಲಾಗಿ ಮುಗ್ಧರ ರಕ್ತಪಾತವಾಗಿ ಬದಲಾಗಿದೆ. ಇಲ್ಲಿ ಎದ್ದಿರುವಂತಹ ಪ್ರಶ್ನೆ ಏನ್ ಗೊತ್ತಾ? ಮೊಸಾದ್ ಏಜೆನ್ಸಿಗೆ ಖಮೇನಿಯ ನಿಖರವಾದ ಲೊಕೇಶನ್ ಸಿಕ್ಕಿದ್ದು ಹೇಗೆ? ಇರಾನ್ನ ಅತ್ಯುನ್ನತ ಭದ್ರತಾ ವಲಯದಲ್ಲಿ ಯಾರಾದ್ರೂ ದೇಶದ್ರೋಹಿಗಳು ಮೊಸಾದ್ ಜೊತೆ ಕೈಜೋಡಿಸಿದ್ದಾರೆ? ಖಂಡಿತವಾಗಿಯೂ ಹೌದು. ಮೊಸಾದ್ ಈ ಹಿಂದೆಯೂ ಕೂಡ ಇರಾನ್ನ ಉನ್ನತ ನಾಯಕರ ಭದ್ರತಾ ವಲಯದಲ್ಲಿ ತನ್ನ ಗೂಢಚಾರರನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿತ್ತು. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಇರಾನ್ ಸುಮ್ಮನೆ ಕೂತಿದ್ಯಾ? ಖಂಡಿತ ಇಲ್ಲ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ತಮ್ಮ ಪ್ರತಿದಾಳಿಗೆ ಫತಹ್ ಖೈಬರ್ ಎಂದು ಹೆಸರಿಟ್ಟಿದ್ದು ಬರೋಬ್ಬರಿ 400ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಸೂಸೈಡ್ ಡ್ರೋನ್ ಗಳನ್ನ ಉಡಾಯಿಸಿದೆ. ಇರಾನ್ನ ಗುರಿ ಕೇವಲ ಇಸ್ರೇಲ್ ಆಗಿರಲಿಲ್ಲ, ಅಮೆರಿಕಕ್ಕೆ ಬೆಂಬಲ ನೀಡುತ್ತಾ ಇದ್ದಂತಹ ಸುನ್ನಿ ಅರಬ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಮುಗಿಬಿದ್ದಿದೆ. ಮಧ್ಯರಾತ್ರಿ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಕ್ಷಿಪಣಿಯನ್ನ ಅಪ್ಪಳಿಸಿದೆ. ಬಹರೇನ್, ಕತಾರ್ನಲ್ಲೂ ಕೂಡ ಸ್ಫೋಟಗಳಾಗಿವೆ. ವಿಶ್ವದ ಅತ್ಯಂತ ಐಷಾರಾಮಿ ನಗರವಾಗಿರುವಂತಹ ದುಬೈನಲ್ಲಿ ಇಂದು ಜನ ಭಯದಿಂದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ನಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಇನ್ನು ಬುರ್ಜ್ ಖಲೀಫಾ ಪಕ್ಕದಲ್ಲೇ ಕ್ಷಿಪಣಿಗಳು ಬಿದ್ದಿವೆ ಅಂದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳಿ. ಇದರ ಜೊತೆಗೆ ಇರಾನ್ ಸೈಬರ್ ದಾಳಿಯನ್ನ ಮಾಡಿ ಪ್ರಮುಖ ಗಲ್ಫ್ ನಗರಗಳ ವಿದ್ಯುತ್ ಸಂಪರ್ಕವನ್ನೇ ಕಡಿತಗೊಳಿಸಿದೆ. ಆದ್ರೆ ಇರಾನ್ಗೂ ಸಹ ದೊಡ್ಡ ಪೆಟ್ಟು ಬಿದ್ದಿದೆ. ಇರಾನ್ನ ರಕ್ಷಣಾ ಸಚಿವ ಅಜೀಜ್ ಮತ್ತು ಐಆರ್ಜಿಸಿ ಕಮಾಂಡರ್ ಜನರಲ್ ಮೊಹಮ್ಮದ್ ಪಾಕ್ಪೋರ್ ಇಬ್ರು ಕೂಡ ಇಸ್ರೇಲ್ನ ನಿಖರ ದಾಳಿಗೆ ಬಲಿಯಾಗಿದ್ದಾರೆ. ಸೇನಾ ನಾಯಕರಿಲ್ಲದೆ ಇರಾನ್ ಸೇನೆ ಕಂಗಾಲಾಗಿದೆ ಅಂತ ಅಮೆರಿಕ ಭಾವಿಸಿದೆ. ಆದ್ರೆ ವಾಸ್ತವದಲ್ಲಿ ಇಂತಹ ಸಾವುಗಳು ಇರಾನ್ ಜನರಲ್ಲಿ ಪ್ರತೀಕಾರದ ಜ್ವಾಲೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಯುದ್ಧ ಟಿವಿಯಲ್ಲಿ ನೋಡಲು ಹಾಲಿವುಡ್ ಸಿನಿಮಾದಂತೆ ಕಾಣುತ್ತೆ, ಆದ್ರೆ ನಮ್ಮ ಭಾರತಕ್ಕೆ ಇದು ಅಸ್ತಿತ್ವದ ಪ್ರಶ್ನೆಯಾಗಿದೆ. ಗಲ್ಫ್ ದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ದುಬೈ, ಸೌದಿ, ಕತಾರ್ ಇತ್ಯಾದಿ ಬರೋಬ್ಬರಿ 90 ಲಕ್ಷ ಭಾರತೀಯರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಪ್ರಾಣ ಇಂದು ನೇರವಾದ ಅಪಾಯದಲ್ಲಿದೆ. ದುಬೈ ಮತ್ತು ಅಬುದಾಬಿಯ ಮೇಲೆ ಕ್ಷಿಪಣಿಗಳು ಬಿದ್ದಿದ್ದರಿಂದ ದೆಹಲಿಯಲ್ಲಿ ಭಾರತ ಸರ್ಕಾರ ನಿದ್ದೆಗೆಟ್ಟಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾಗಿರುವಂತಹ ಭಾರತ ಸರ್ಕಾರ ಆಪರೇಷನ್ ಸಿಂಧು ಎಂಬಂತಹ ಬೃಹತ್ ರಕ್ಷಣಾ ಕಾರ್ಯಾಚರಣೆಯನ್ನ ಘೋಷಣೆ ಮಾಡಿದೆ. ಇದು ಮಾನವ ಇತಿಹಾಸದ ಅತಿದೊಡ್ಡ ರೆಸ್ಕ್ಯೂ ಮಿಷನರಿ ಆಗುವ ಸಾಧ್ಯತೆ ಕೂಡ ಇದೆ. ಏರ್ ಇಂಡಿಯಾ ವಿಮಾನ ಈಗಾಗಲೇ ತನ್ನ ವಿಮಾನ ಹಾರಾಟವನ್ನು ರದ್ದುಗೊಳಿಸಿದೆ, ಯಾಕಂದ್ರೆ ಮಧ್ಯಪ್ರಾಚ್ಯದ ಆಕಾಶವೇಗ ಸಾವಿನ ಮಾರ್ಗವಾಗಿದೆ. ಹಾಗಾದ್ರೆ 90 ಲಕ್ಷ ಜನರನ್ನ ಭಾರತಕ್ಕೆ ಕರೆತರುವುದು ಹೇಗೆ? ವಿಮಾನಗಳ ಮೂಲಕ ಅಸಾಧ್ಯವಾದರೆ ಭಾರತೀಯ ನೌಕೆಯ ಹಡಗುಗಳನ್ನು ಕಳಿಸಬೇಕಾಗುತ್ತೆ. ಆದ್ರೆ ಸಮುದ್ರದಲ್ಲೂ ಯುದ್ಧ ನೌಕೆಗಳು ಜಮಾವಣೆಯಾಗಿವೆ. ಅದೆಷ್ಟೋ ಭಾರತೀಯ ಕುಟುಂಬಗಳು ಇಂದು ತಮ್ಮವರ ಜೀವಕ್ಕಾಗಿ ಪ್ರಾರ್ಥಿಸ್ತಾ ದೆಹಲಿಯ ಕಡೆಗೆ ಆಶಾಭಾವದಿಂದ ನೋಡ್ತಾ ಇವೆ. ಇನ್ನು ಈ ಯುದ್ಧದ ಮತ್ತೊಂದು ಭೀಕರ ಪರಿಣಾಮ ಏನೆಂದರೆ ಅದು ಆರ್ಥಿಕತೆ. ಇರಾನ್ ಬಳಿ ಇರುವಂತಹ ಅತಿ ದೊಡ್ಡ ಅಸ್ತ್ರವಂದ್ರೆ ಅದು ಆರ್ಮುಜ್ ಜಲಸಂಧಿ. ಪ್ರಪಂಚದ 20% ಕಚ್ಚಾ ತೈಲ ಇದೇ ಸಮುದ್ರ ಮಾರ್ಗದ ಮೂಲಕ ಸಾಗಣೆಯಾಗುತ್ತೆ. ಇರಾನ್ ಒಂದು ವೇಳೆ ಈ ಮಾರ್ಗವನ್ನ ಬಂದ್ ಮಾಡಿದ್ರೆ ಪ್ರಪಂಚದಾದ್ಯಂತ ಪೆಟ್ರೋಲ್, ಡೀಸೆಲ್ ಬೆಲೆ ಪ್ರತಿ ಬ್ಯಾರೆಲ್ಗೆ $30 ರಿಂದ $40 ದಾಟಬಹುದು. ನಮ್ಮ ಭಾರತದಲ್ಲೂ ಪೆಟ್ರೋಲ್ ಬೆಲೆ ಆಕಾಶ ಮಟ್ಟವನ್ನ ಮುಟ್ಟುತ್ತೆ. ಪ್ರಪಂಚವು ಅತಿ ದೊಡ್ಡ ಆರ್ಥಿಕ ಹಿಂಜರಿಕೆಗೆ ತುತ್ತಾಗಲಿದೆ. ಇದೆಲ್ಲದರ ನಡುವೆ ರಷ್ಯಾ ಮತ್ತು ಚೀನಾದ ಮೌನ ಭಯ ಹುಟ್ಟಿಸ್ತಾ ಇದೆ. ಇದು ಚಂಡಮಾರುತಕ್ಕೂ ಮುನ್ನ ಇರುವಂತಹ ಮೌನ ಅಂತ ತಜ್ಞರು ಹೇಳ್ತಾರೆ. ಕಳೆದ ಕೆಲವು ತಿಂಗಳುಗಳಿಂದ ರಷ್ಯಾ ಮತ್ತು ಚೀನಾ ಇರಾನ್ಗೆ
ಭಾರಿ ಪ್ರಮಾಣದ ಆಯುಧಗಳನ್ನ ರಹಸ್ಯವಾಗಿ ಪೂರೈಸಿವೆ. ರಷ್ಯಾ ತನ್ನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮತ್ತು ಚೀನಾ ತನ್ನ ಸುಖೋಯ್ 35 ಫೈಟರ್ ಜೆಟ್ಗಳನ್ನ ಇರಾನ್ಗೆ ನೀಡಿದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಯುದ್ಧ ಸುಲಭವಾಗುವುದಿಲ್ಲ. ಪುಟಿನ್ ಯಾವಾಗಲೂ ಕೂಡ ಶತ್ರು ತನ್ನೆಲ್ಲಾ ಶಕ್ತಿಯನ್ನು ಖರ್ಚು ಮಾಡುವವರೆಗೆ ಕಾಯ್ತಾರೆ, ಆಮೇಲೆ ದಾಳಿ ಮಾಡ್ತಾರೆ. ರಷ್ಯಾ ಮತ್ತು ಚೀನಾ ಅಧಿಕೃತವಾಗಿ ಇರಾನ್ ಪರ ನಿಂತರೆ ಅದು ಮೂರನೇ ಮಹಾಯುದ್ಧದ ಅಧಿಕೃತ ಆರಂಭವಾಗಲಿದೆ. ಯುದ್ಧವು ಕೇವಲ ರಾಜಕೀಯವಾಗಿ ಉಳಿದಿಲ್ಲ. ಇರಾನ್ನ ಕಟ್ಟಾಪಂಥೀಯರು ಇದನ್ನ ಧಾರ್ಮಿಕ ಯುದ್ಧ ಅಂತ ಭಾವಿಸ್ತಾ ಇದ್ದಾರೆ. ಇದು ಇಮಾಮ್ ಮೆಹದಿ ಅವರ ಆಗಮನದ ಸಂಕೇತ ಅಂತ ಅವರು ನಂಬಿದ್ದಾರೆ. ಯುದ್ಧಕ್ಕೆ ಧರ್ಮದ ಅಮಲು ಸೇರಿಸಿದಾಗ ಜನರು ಸಾವಿಗೆ ಹೆದರೋದಿಲ್ಲ. ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಮುಂದೆ ಇರುವಂತಹ ಅತಿ ದೊಡ್ಡ ಸವಾಲು ಏನ್ ಗೊತ್ತಾ? ಸಾವೆಂದ್ರೆ ಸ್ವರ್ಗಕ್ಕೆ ದಾರಿ ಅಂತ ನಂಬಿರುವ ಲಕ್ಷಾಂತರ ಫಿದಾಯಿನ್ ಹೋರಾಟಗಾರರನ್ನ ಎದುರಿಸುವುದು. ಇರಾನ್ನ ಯುವಕರು ಕೆಂಪು ವಸ್ತ್ರ ಧರಿಸಿ ಅಮೆರಿಕನ್ ಟ್ಯಾಂಕರ್ ಗಳ ಮುಂದೆ ಬಾಂಬ್ ಕಟ್ಟಿಕೊಂಡು ನಿಲ್ಲಲು ಸಿದ್ಧರಾಗಿದ್ದಾರೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಇಂತಹ ಧಾರ್ಮಿಕ ಹುಚ್ಚುತನದ ಮುಂದೆ ಅದು ಮಂಕಾಗುತ್ತೆ. ಕೊನೆಯದಾಗಿ ಆಪರೇಷನ್ ಲೈನ್ಸ್ ರೂಲ್, ಫತೇಹ್ ಖೈಬರ್ ಇವೆಲ್ಲ ಕೇವಲ ಹೆಸರುಗಳಲ್ಲ, ಇವು ವಿನಾಶದ ಮುನ್ಸೂಚನೆಗಳು. ಫೆಬ್ರವರಿ 28, 2026 ಈ ಘಟನೆಗಳು ಜಗತ್ತನ್ನ ಎಂದಿಗೂ ಹಿಂತಿರುಗಲಾಗದಂತಹ ಒಂದು ಕತ್ತಲ ಕೂಪಕ್ಕೆ ತಳ್ಳಿದೆ. ಮಿಡ್ಲ್ ಈಸ್ಟ್ ನ ನಕ್ಷೆ ಬದಲಾಗುತ್ತಾ ಅಥವಾ ಮನುಕುಲವೇ ಈ ಯುದ್ಧಕ್ಕೆ ಬಲಿಯಾಗುತ್ತಾ? ಇದಕ್ಕೆ ಕಾಲವೇ ಉತ್ತರಿಸಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಈ ಯುದ್ಧ ಏಕಾಏಕಿ ನಡೆದಿದ್ದಲ್ಲ. ವಾಷಿಂಗ್ಟನ್ ಮತ್ತು ಜೆರುಸಲೇಂನ ರಹಸ್ಯ ಕಾರಿಡಾರ್ ನಲ್ಲಿ ಕಳೆದ ಒಂದು ತಿಂಗಳಿಂದ ಭಾರಿ ಷಡ್ಯಂತರವೊಂದು ರೂಪುಗೊಂಡಿತ್ತು ಎನ್ನುತ್ತಾರೆ ರಕ್ಷಣಾ ತಜ್ಞರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ಇತಿಹಾಸದಲ್ಲೇ ಕಾಣದಂತಹ ದೊಡ್ಡ ಮೋಸದಾಟ ಆಡಿದ್ದಾರೆ. ಒಂದ್ ಕಡೆ ಓಮನ್ ದೇಶದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ನಡೆಯಲಿದೆ, ಯಾವುದೇ ಯುದ್ಧ ನಡೆಯೋದಿಲ್ಲ ಎಂಬಂತಹ ಸಿಹಿ ಸುದ್ದಿಯನ್ನ ಜಗತ್ತಿಗೆ ಅರಿಬಿಡಲಾಗಿತ್ತು. ಇರಾನ್ ಕೂಡ ಈ ಶಾಂತಿಯ ಮಾತುಕತೆಗೆ ಮರಳಾಗಿ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಂಚ ಸಡಿಲಗೊಳಿಸಿತ್ತು. ಆದ್ರೆ ಇರಾನ್ ಕಣ್ಮುಚ್ಚಿ ನಿದ್ರಿಸ್ತಾ ಇದ್ದ ಇದೇ ಹೊತ್ತಿನಲ್ಲಿ ಟ್ರಂಪ್ ಮತ್ತು ನೇತನ್ಯಾಹು ಇರಾನ್ನ ಯಾವೆಲ್ಲ ಪ್ರಮುಖ ನೆಲೆಗಳನ್ನ ನಾಶಪಡಿಸಬೇಕು ಅಂತ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡ್ತಾ ಇದ್ರು. ಇರಾನ್ ಮೈ ಮರೆತಿದ್ದೇ ತಡ ಏಕಾಏಕಿ ಕ್ಷಿಪಣಿಗಳ ಮಳೆಗೆರೆದು ಬೆನ್ನಿಗೆ ಚೂರಿಯನ್ನ ಹಾಕಲಾಯಿತು. ಟ್ರಂಪ್ ಈ ಹಿಂದೆ ವೆನಿಜುವೆಲಾ ಜೊತೆಗೂ ಕೂಡ ಇದೇ ರೀತಿ ಒಪ್ಪಂದದ ನಾಟಕವನ್ನಾಡಿ ಮೋಸ ಮಾಡಿದ್ದ. ಇನ್ನು ಇಲ್ಲಿ ನಿಮ್ಮನ್ನ ಕಾಡಬಹುದಾದ ಮತ್ತೊಂದು ಅತಿದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಮುಂಜಾನೆ 5:15 ಆಯತುಲ್ಲಾ ಖಮೇನಿ ಮತ್ತು ಅವರ ಕಮಾಂಡರ್ ಗಳು ಒಂದು ರಹಸ್ಯ ಬಂಕರ್ ನಲ್ಲಿ ಸಭೆ ನಡೆಸುತ್ತಿದ್ದಾರೆ ಎಂಬಂತಹ ನಿಖರ ಮಾಹಿತಿ ಇಸ್ರೇಲ್ನ ಮೊಸಾದ್ಗೆ ಸಿಕ್ಕಿದೆ ಹೇಗೆ? ಇದಕ್ಕೆ ಉತ್ತರ ಗದ್ದಾರ್, ಅಂದ್ರೆ ದೇಶದ್ರೋಹಿ. ಇರಾನ್ನ ಅತ್ಯುನ್ನತ ಭದ್ರತಾ ವಲಯದಲ್ಲಿ ಖಮೇನಿಯ ಅತ್ಯಂತ ಆಪ್ತ ವಲಯದಲ್ಲಿ ಯಾರೋ ಒಬ್ಬ ಗೂಢಾಚಾರಿ ಮೊಸಾದ್ ಪರವಾಗಿ ಕೆಲಸ ಮಾಡ್ತಾ ಇದ್ದ. ಆತನೇ ಖಮೇನಿಯ ಪ್ರತಿ ಕ್ಷಣದ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಇಸ್ರೇಲ್ಗೆ ರವಾನೆ ಮಾಡ್ತಾ ಇದ್ದ. ವರದಿಗಳ ಪ್ರಕಾರ ದಾಳಿ ನಡೆದ ಸ್ಥಳದ ಅವಶೇಷಗಳಲ್ಲಿ ಖಮೇನಿ ಧರಿಸಿದ್ದಂತಹ ಉಂಗುರ ಪತ್ತೆಯಾಗಿದೆ ಎನ್ನಲಾಗಿದೆ. 50 ವರ್ಷಗಳಿಂದ ಎಲ್ಲವನ್ನೂ ಎದುರಿಸಿ ನಿಂತಿದ್ದಂತಹ ಖಮೇನಿ ಹೊರಗಿನ ಶತ್ರುಗಳಿಗಿಂತ ಒಳಗಿದ್ದ ಶತ್ರುವಿನಿಂದಲೇ ಹತರಾಗಿದ್ದಾರಾ? ಇದು ಇರಾನ್ನ ಭದ್ರತಾ ವ್ಯವಸ್ಥೆಯ ಅತಿದೊಡ್ಡ ವೈಫಲ್ಯ. ಇನ್ನು ಈ ಯುದ್ಧದಲ್ಲಿ ಇರುವಂತಹ ಅತಿದೊಡ್ಡ ಕಗ್ಗಂಟು ಅಂತಂದ್ರೆ ಇಲ್ಲಿನ ಧಾರ್ಮಿಕ ಮತ್ತು ಸಾಮಾಜಿಕ ಸಮೀಕರಣ. ಇರಾನ್ ಒಂದು ಶಿಯಾ ಬಹುಸಂಖ್ಯಾತ ರಾಷ್ಟ್ರ. ಇರಾನ್ ಈಗ ಸೌದಿ ಅರೇಬಿಯಾ, UAE, ಕತಾರ್ ಮತ್ತು ಬಹರೇನ್ ನಂತಹ ಸುನ್ನಿ ರಾಷ್ಟ್ರಗಳ ಮೇಲಿರುವಂತಹ ಅಮೆರಿಕದ ನೆಲೆಗಳ ಮೇಲೆ ಕೂಡ ದಾಳಿ ಮಾಡಿದೆ. ಮೇಲ್ನೋಟಕ್ಕೆ ಇದು ಶಿಯಾ ಮತ್ತು ಸುನ್ನಿ ರಾಷ್ಟ್ರಗಳ ನಡುವಿನ ಜಗಳದಂತೆ ಕಾಣಬಹುದು, ಆದ್ರೆ ಇದರ ಅಸಲಿ ಕಥೆಯೇ ಬೇರೆ ಇದೆ. ಈ ಸುನ್ನಿ ರಾಷ್ಟ್ರಗಳ ಸರ್ಕಾರಗಳು ಅಮೆರಿಕದ ಜೊತೆಗೆ ಕೈ ಜೋಡಿಸಿರಬಹುದು, ಆದ್ರೆ ಅಲ್ಲಿನ ಜನಸಾಮಾನ್ಯರ ಮನಸ್ಥಿತಿ ಹಾಗಿಲ್ಲ. ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಿಂದಾಗಿ ಅರಬ್ ರಾಷ್ಟ್ರಗಳ ಜನಸಾಮಾನ್ಯರು ಇಸ್ರೇಲ್ ವಿರುದ್ಧ ತೀವ್ರ ಆಕ್ರೋಶಗೊಂಡಿದ್ರು. ಹೀಗಾಗಿ ತಮ್ಮದೇ ಸರ್ಕಾರಗಳು ಇಸ್ರೇಲ್ ಮತ್ತು ಅಮೆರಿಕವನ್ನು ಬೆಂಬಲಿಸ್ತಾ ಇರುವುದು ಅಲ್ಲಿನ ಜನರಿಗೆ ಇಷ್ಟವಿಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ಈ ಅರಬ್ ರಾಷ್ಟ್ರಗಳಲ್ಲಿ ಜನರು ತಮ್ಮ ಸರ್ಕಾರಗಳ ವಿರುದ್ಧ ಬೃಹತ್ ದಂಗೆ ಏಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದು ಟ್ರಂಪ್ ಮತ್ತು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದೆ. ಇನ್ನು ಈ ದಾಳಿಯ ನಂತರ ಇಸ್ರೇಲ್ ನಲ್ಲಿ ಈಗ ಏನಾಗ್ತಾ ಇದೆ ಎಂಬ ಸ್ಪಷ್ಟ ಚಿತ್ರಣ ಜಗತ್ತಿಗೆ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಇರಾನ್ ನಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಉಂಟಾಗಿದೆ. ದೇಶಾದ್ಯಂತ ಇಂಟರ್ನೆಟ್ ಸಂಪರ್ಕವನ್ನ 54% ಕಸಿದುಕೊಳ್ಳಲಾಗಿದೆ. ಯುದ್ಧ ಸಮಯದಲ್ಲಿ ಇಂಟರ್ನೆಟ್ ಕಡಿತಗೊಂಡ್ರೆ ಕೇವಲ ಮಾಹಿತಿಗಳಷ್ಟೇ ಅಲ್ಲ, ಜೀವಗಳು ಬಲಿಯಾಗುತ್ತವೆ. ಗಾಯಗೊಂಡವರಿಗೆ ತುರ್ತು ಸಹಾಯ ನೀಡಲು ಸಾಧ್ಯವಾಗೋದಿಲ್ಲ. ಆಸ್ಪತ್ರೆಗಳ ಸಂಪರ್ಕ ಕಡಿತಗೊಳ್ಳುತ್ತೆ. ಜನರು ತಮ್ಮವರ ಜೀವಂತಿಕೆ ಬಗ್ಗೆ ತಿಳಿದುಕೊಳ್ಳಲಾಗದೆ ಪರದಾಡ್ತಾರೆ. ಟ್ರಂಪ್ ಮತ್ತು ನೇತನ್ಯಾಹು ಕೇವಲ 10 ದಿನಗಳಲ್ಲಿ ಇರಾನ್ ಅನ್ನ ಮಂಡಿಯೂರುವಂತೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಂತೆ ಇರಾನ್ನ ಭೌಗೋಳಿಕ ರಚನೆ ಮತ್ತು ಗೆರಿಲ್ಲಾ ಮಾದರಿಯ ಹೋರಾಟ ಈ ಯುದ್ಧವನ್ನ ತಿಂಗಳುಗಳು ಅಥವಾ ವರ್ಷಗಳ ಕಾಲ ಎಳೆದೊಯ್ಯಬಹುದಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.